ಸವಿಗನ್ನಡ ಪ್ರಥಮ ಭಾಷೆ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಭಾಗ 1 2ನೇ ತರಗತಿ. ಇದರಲ್ಲಿ ಬರುವಂತಹ ಪ್ರಥಮ ಪಾಠವಾದಂತಹ ಆನೆ ಏನಿದೆ ಅದರ ಬಗ್ಗೆ ನೋಡ್ತಾ ಹೋಗೋಣ. ಪೂರ್ವಭಾವಿ ಚಟುವಟಿಕೆಗಾಗಿರುವಂತಹ ಮಾಡಿ ಕಲಿ ಆಡಿನಲಿ ಅಂತ ಏನಿದೆ, ಕೆಳಗಿನ ಚಿತ್ರಗಳಿಗೆ ಬಣ್ಣವನ್ನು ತುಂಬಿರಿ. ಇಲ್ಲಿ ನಾವು ಈ ರೀತಿ ಬಣ್ಣವನ್ನು ನೀವು ಇದೇ ರೀತಿ ಬಣ್ಣಗಳನ್ನು ತುಂಬಿದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಈ ರೀತಿ ಬಣ್ಣವನ್ನು ನಾವು ತುಂಬಬೇಕು. ಅದಕ್ಕೆ ಚುಕ್ಕಿ ಜೋಡಿಸಿ ಚಿತ್ರ ರಚಿಸಿ ಬಣ್ಣ ತುಂಬಲು ಹೇಳಿರಿ ಅಂತ ನೋಡ್ರಿ. ಫಿಶ್ಶಿಂದು ಈ ರೀತಿ ಬಣ್ಣವನ್ನು ತುಂಬಿರುವಂಥದ್ದು. ನೀವು ಇದೇ ರೀತಿ ಬಣ್ಣವನ್ನು ತುಂಬಿದರೆ ನಿಮ್ಮ ಪಠ್ಯಪುಸ್ತಕ ಭಾಳ ಚೆನ್ನಾಗಿ ಕಾಣುತ್ತೆ. ಕೆಳಗಿನ ಪದ್ಯವನ್ನು ಹಾಡಿರಿ. ಆನೆ ಬಂದಿತ್ತು ಪದ್ಯ, ಇದನ್ನು ನೀವು ಹಾಡಬೇಕು. ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಥವಾ ಹೇಳಿರಿ ಅಂತ. ಆನೆ ಯಾವ ದಿನದಂದು ಮನೆಗೆ ಬಂದಿತು? ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತು. ಯಾರ ಮನೆಗೆ ಆನೆ ಬಂದಿತ್ತು? ಸುಬ್ಬನ ಮನೆಗೆ ಬಂದಿತ್ತು. ಆನೆಗೆ ಅಮ್ಮ ಏನನ್ನು ಕೊಟ್ಟಳು? ಅಮ್ಮ ಬೆಲ್ಲದ ಉಂಡೆಯನ್ನು ಕೊಟ್ಟಳು. ಆನೆ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು? ಗೆಜ್ಜೆಯನ್ನು ಕಟ್ಟಲಾಗಿತ್ತು. ಆನೆಯು ಹೇಗೆ ಜಳಕ ಮಾಡಿತ್ತು? ಸೊಂಡಿಲು ಬಡಿದು, ಅಂದರೆ ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತು. ಆನೆಯು ಹೇಗೆ ಸಲಾಮು ಮಾಡಿತು? ಆನೆಯು ಕೆಳಕ್ಕೆ ಬಗ್ಗಿ ಸೊಂಡಿಲನ್ನು ಎತ್ತಿ ಸಲಾಮು ಮಾಡಿತು. ಆನೆಯು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತು? ಅದು ಮಕ್ಕಳನ್ನು ಕರೆದುಕೊಂಡು ಸವಾರಿಗೆ ಹೊರಟಿತು. ನೆಕ್ಸ್ಟು ಕೆಳಗಿನ ಚಿತ್ರಗಳನ್ನು ಕುರಿತು ಮಕ್ಕಳಿಗೆ ತಿಳಿದಿರುವುದನ್ನು ಹೇಳಿ. ಅಂದರೆ ಇವರು ಗಾಂಧೀಜಿಯವರು ಅಂತ ಹೇಳ್ಕೊಂಥದ್ದು, ಇದು ಹಸು ಅಂತ ಹೇಳುವಂಥದ್ದು, ಇದು ತೆಂಗಿನ ಮರ. ಅಂದರೆ ಇವ್ರ ಬಗ್ಗೆ ನೀವು ಸ್ವಲ್ಪ ಹೇಳಬೇಕು. ಗಾಂಧೀಜಿಯವರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥವರು ನಾಯಕರು. ಹಸು ನಮಗೆ ಹಾಲನ್ನು ಕೊಡ್ತೈತೆ, ಹಾಲಿನ ಉತ್ಪನ್ನಗಳನ್ನು ಕೊಡ್ತೈತೆ. ನಮಗೆ ತೆಂಗಿನ ಮರ ಕಾಯಿ, ಪ್ರತಿದಿನ ಸಾಂಬಾರಿಗೆ ಹಾಕಲಿಕ್ಕೆ ನಮಗೆ ಅನುಕೂಲವಾಗುವಂಥ ಕಾಯಿಯನ್ನು ಕೊಡುವಂಥದ್ದು. ನೆಕ್ಸ್ಟ್ ಕೆಳಗಿನ ಕಥೆಯನ್ನು ಓದಿಸಿರಿ ಅಂತ. ರೈತ ಮತ್ತು ಹದ್ದು, ಇದು ತುಂಬ ಚೆನ್ನಾಗಿದೆ ಕತೆ, ನೀವು ಓದಿ. ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುತ್ತಾ ಹೋಗೋಣ. ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ? ರೈತ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು? ಹದ್ದು ಬಲೆಯೊಳಗೆ ಸಿಕ್ಕಿ ಹಾಕ್ಕೊಂಡಿತ್ತು. ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು? ರೈತನು ಬಿಡಿಸ್ತಾನೆ. ರೈತನ ಮನೆಯ ಗೋಡೆ ಯಾವ ಸ್ಥಿತಿ ಇತ್ತು? ಕುಸಿಯುವ ಸ್ಥಿತಿಯಲ್ಲಿ ಇತ್ತು. ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದನು? ಪ್ರೀತಿಯಿಂದ ನೋಡಿದನು. ನೆಕ್ಸ್ಟ್ ಬಂದರೆ ವರ್ಣಮಾಲೆಯನ್ನು ಪೂರ್ಣಗೊಳಿಸಿ ಅಂತ. ನಿಮಗಿದು ಗೊತ್ತಿದೆ. ಇವೇನಿದೆ ಅಕ್ಷರಗಳನ್ನು ನೀವು ಬರೆಯುವಂಥದ್ದು. ಇವು ನಿಮಗೆ ಈಗಾಗಲೇ ಬರ್ತವೆ. ಏನಂದರೆ ಇವರು ನಿಮಗೆ ಪರಿಪೂರ್ಣವಾಗಿ ಕಲ್ತಿರ ಇಲ್ಲ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಟೆಸ್ಟ್ ಮಾಡುವಂಥದ್ದು. ನೆಕ್ಸ್ಟ್ ಕಾಗುಣಿತ ಕೋಷ್ಟಕವನ್ನು ತುಂಬುವಂಥದ್ದು. ಗ, ದ, ಭ, ರ ಮತ್ತು ಸ ಅನ್ನು ಬರೆಯುವಂಥದ್ದು. ನೆಕ್ಸ್ಟ್ ಈ ವಾಕ್ಯಗಳನ್ನು ನಕಲು ಮಾಡೋದಷ್ಟೇ. ಇದು ಹೆಂಗಿದೆ ಹಿಂಗೆ ಯಥಾ ರೀತಿ ಇಲ್ಲಿ ಬರೆದಿರುವಂಥದ್ದಂತೆ ಬರೆಯುವಂಥದ್ದು. ಸೇಮ್ ಯಥಾ ರೀತಿಯನ್ನು ಇದು ಹೆಂಗಿದೆ ಹಂಗೆ ನೋಡಿಕೊಂಡು ನೀವು ದುಂಡಾಗಿ ಮುದ್ದಾಗಿ ಬರೆಯುವಂಥದ್ದು, ಕಾಪಿರೈಟಿಂಗ್ ಕಲಿಯುವಂಥದ್ದು. ನೆಕ್ಸ್ಟ್ ಈ ಸಂಖ್ಯೆಗಳನ್ನು ನಕಲು ಮಾಡಿರಿ, ಇದನ್ನು ನೋಡ್ಕೊಂಡು ಇಲ್ಲಿಗೆ ಬರೆಯುವಂಥದ್ದು. ಇನ್ನು ನೋಡ್ಕೊಂಬಿಟ್ಟು ಖಾಲಿ ಜಾಗ ಇದೆಯಲ್ಲ ಅಲ್ಲಿಗೆ ಬರೆಯುವಂಥದ್ದು. ಇಲ್ಲಿಗೆ ಇದು ಅಷ್ಟೇ. ಖಾಲಿ ಜಾಗಕ್ಕೆ ನೀವೇನು ಮಾಡಬೇಕು? ಮುದ್ದಾಗಿ ಇದನ್ನು ನೋಡ್ಕೊಂಡು ಬರೆಯುವಂಥದ್ದು. ಇಷ್ಟನ್ನು ಮಾಡಿದರೆ ನಿಮಗೆ ಆನೆ ಬಂದಿತು ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೆಗಳಿಗೆ, ಚಟುವಟಿಕೆಗಳಿಗೆ ಉತ್ತರಗಳು ಆಗ್ತವೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.